ಯೂಟ್ಯೂಬ್ ಚಾನಲ್. ಇವತ್ತು ನಾನು ಫ್ಲಿಪ್ಕಾರ್ಟ್ ಹಾಲ್ ಮಾಡ್ತಾ ಇದ್ದೀನಿ ಮ್ಯಾಕ್ಸಿ ಡ್ರೆಸ್ಸಸ್ದು. ಮ್ಯಾಕ್ಸಿ ಡ್ರೆಸ್ ಅಂತಂದ್ರೆ ನನಗೆ ತುಂಬಾನೇ ಇಷ್ಟ. ಬಿಕಾಸ್ ಅದು ಎಲ್ಲಾ ಕಡೆಗೂ ಸೂಟ್ ಆಗುತ್ತೆ, ಮತ್ತೆ ನಾವು ದಪ್ಪ ಆದ್ರೂ ಸೂಟ್ ಆಗುತ್ತೆ, ಸಣ್ಣ ಇದ್ರೂ ಸೂಟ್ ಆಗುತ್ತೆ. ನಾನು ಪ್ರೆಗ್ನೆನ್ಸಿ ಟೈಮಲ್ಲೂ ಮ್ಯಾಕ್ಸಿ ಡ್ರೆಸ್ಗಳನ್ನ ಜಾಸ್ತಿ ಬೈ ಮಾಡ್ತಾ ಇದ್ದೆ. ಸೊ ಇವಾಗ್ಲೂ ನಾನು ಅದನ್ನ ಹಾಕೋಬಹುದು. ಬಟ್ ಬೇರೆ ಯಾವ ತರದಾದ್ರೂ ನನ್ನ ಡ್ರೆಸ್ಗಳು ದಪ್ಪ ಆಗಿದ್ದೀನಿ ಅಂತ ಅಂದ್ಬಿಟ್ಟು ತಗೊಂಡಿದ್ರೆ ಇವಾಗ ಹಾಕೊಳಕ್ ಆಗ್ತಾ ಇರಲಿಲ್ಲ, ಲೂಸ್ ಆಗ್ಬಿಡ್ತಿತ್ತು. ಆಮೇಲೆ ನಾವು ಯಾವುದೇ ರೀತಿ ಫಂಕ್ಷನ್ಸಿಗೆ ಹೋದ್ರೂ ಹಾಕೋಬಹುದು, ವೆಕೇಶನ್ಸಿಗೆ ಹಾಕೋಬಹುದು, ಎಲ್ಲದಕ್ಕೂ ಪರ್ಫೆಕ್ಟ್ ಮ್ಯಾಚ್ ಆಗತ್ತೆ ಮ್ಯಾಕ್ಸಿ ಡ್ರೆಸ್ಸಸ್. ಸೊ ಹಾಗಾಗಿ ನಂಗೆ ಮ್ಯಾಕ್ಸಿ ಡ್ರೆಸ್ಸಸ್ ಅಂತ ಅಂದ್ರೆ ತುಂಬಾನೇ ಇಷ್ಟ. ಸೊ ನಿಮ್ಗೂ ಒಂದಷ್ಟು ಮ್ಯಾಕ್ಸಿ ಡ್ರೆಸ್ನ ತೋರ್ಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ, ಡ್ರ್ಯಾಗ್ ಮಾಡೋದು ಬೇಡ. ಇದು ಫಸ್ಟ್ ಡ್ರೆಸ್ಸು. ಇದು ಡಾರ್ಕ್ ಪಿಂಕ್ ಕಲರ್ ಡ್ರೆಸ್ಸು. ಪಕ್ಕದಲ್ಲಿ ಫುಲ್ ವಿಡಿಯೋ ಹಾಕ್ತಾ ಇದ್ದೀನಿ, ನೀವು ನೋಡ್ಬೋದು ಹೇಗಿದೆ ಅಂತ. ಫುಲ್ ಫ್ಲೇರ್ಸ್ ಇದೆ ಇದು. ಆಮೇಲೆ ಇಲ್ಲಿ ಟೈಯಿಂಗ್ ಕೊಟ್ಟಿದ್ದಾರೆ. ಇದು ಆಕ್ಚುಲಿ ಮುಂಚೆನೆ ಸ್ಟಿಚ್ ಆಗಿದೆ. ಸ್ಟಿಚ್ ಮೇಲೆ ನೀವು ಮತ್ತೆ ಎಕ್ಸ್ಟ್ರಾ ಟೈಯಿಂಗ್ ಮಾಡ್ಕೊಳ್ಳೋದು. ತೋರಿಸ್ತೀನಿ. ಈ ಥರ ಆಲ್ರೆಡಿ ಸ್ಟಿಚ್ ಆಗಿದೆ ಇದು. ಇದ್ರ ಮೇಲೆ ಈ ಥರ ಟೈಯಿಂಗ್ ಮಾಡ್ಕೊಳ್ಳೋದು. ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಈ ಡ್ರೆಸ್ ಪ್ರೈಸ್ ಬಂದು 450 ರುಪೀಸು. ಇದಕ್ಕೆ ಬೆಲ್ಟ್ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ. ಈ ಬೆಲ್ಟ್ನ ನಾನು ಆಫ್ಲೈನ್ ಅಲ್ಲಿ ತಗೊಂಡಿದ್ದು, ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ತಗೊಂಡಿದ್ದು. ಇದನ್ನ ನಿಮಗೆ ಬೆಲ್ಟ್ ನಾನು ಲಿಂಕ್ ಬೇಕು ಅಂತ ಅಂದ್ರೆ ಹಾಕಿರ್ತೀನಿ. ಮೀಶೋದಲ್ಲಿ ಕಡಿಮೆ ಪ್ರೈಸ್ದು ಸಿಗುತ್ತೆ, ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ಕಡಿಮೆ ಪ್ರೈಸಿಗೆಲ್ಲ ಸಿಗುತ್ತೆ. ನಾನು ಲಿಂಕ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಚೆಕ್ ಮಾಡಿ. ಬೆಲ್ಟ್ ಹಾಕಿರೋದನ್ನು ವಿಡಿಯೋ ಇಲ್ಲಿ ಬರ್ತಾ ಇದೆ, ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದರಲ್ಲಿ ಕಲರ್ಸ್ ಆಪ್ಷನ್ಸ್ ಇದೆ. ಇದ್ರ ಪ್ರೈಸ್ ಬಂದು 450 ರುಪೀಸ್ ಅನ್ಸುತ್ತೆ. 450 500 ಒಳಗೆ ಇದ್ರ ಪ್ರೈಸು. ನಾನು ತಗೊಂಡಿರೋ ಸೈಜು ಎಸ್. ಪರ್ಫೆಕ್ಟ್ ಆಗಿದೆ ಫಿಟ್ಟಿಂಗ್ ಎಲ್ಲ. ಸೊ ಎಸ್ ಸೈಜ್ ನನಗೆ ಪರ್ಫೆಕ್ಟ್ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ ಬನ್ನಿ. ಇದು ಸೆಕೆಂಡ್ ಡ್ರೆಸ್, ಬ್ಲ್ಯಾಕ್ ಕಲರು. ಬ್ಲ್ಯಾಕ್ ಕಲರ್ ನಂಗೆ ತುಂಬಾನೇ ಇಷ್ಟ. ಎಷ್ಟೇ ಬ್ಲ್ಯಾಕ್ ಕಲರ್ ತಗೊಂಡ್ರು ಮತ್ತೆ ನನಗೆ ಬ್ಲ್ಯಾಕ್ ಕಲರ್ ತಗೋಬೇಕು ಅಂತಾನೆ ಅನ್ಸುತ್ತೆ. ಇದು ಆಕ್ಚುಲಿ ನನಗೆ ಫುಲ್ ಆಗ್ತಾ ಇದೆ ಡ್ರೆಸ್ಸು. ಸ್ವಲ್ಪ ಹೈಟ್ ಇರ್ತಾರಲ್ಲ ಅವರಿಗೆ 3/4 ಆಗುತ್ತೆ ಅಂತ ಅನ್ಸುತ್ತೆ. ನಾನು ಪಕ್ಕದಲ್ಲಿ ವಿಡಿಯೋ ಹಾಕ್ತಾ ಇದ್ದೀನಿ, ನೀವು ನೋಡ್ಬೋದು. ಫುಲ್ ಇದೆ ಅದರಲ್ಲಿ ಡ್ರೆಸ್ಸು. ಮತ್ತೆ ಇಲ್ಲಿ ಫ್ಲೇರ್ಸ್ ಇದೆ ಇಲ್ಲಿಂದ. ಇದು ಒಂಥರ ಸ್ಲೀವ್ಸ್ ತರ, ಕ್ಯಾಪ್ ಸ್ಲೀವ್ಸ್ ತರ. ಇದು ಬಟರ್ಫ್ಲೈ 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 ತರ ಹಿಂಗ್ ಕಾಣಿಸ್ತಾ ಇದೆ ಈಗ ವಿಡಿಯೋದಲ್ಲಿ. ಸೊ ಇದರಲ್ಲಿ ಫುಲ್ ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ವಿಡಿಯೋ ಹಾಕ್ತಾ ಇದ್ದೀನಿ. ಇದರಲ್ಲೂ ಕೂಡ ಕಲರ್ಸ್ ಆಪ್ಷನ್ಸ್ ಇತ್ತು. ಹಾಗೇನೆ ಇದ್ರ ಪ್ರೈಸ್ ಬಂದು 450 ಇಂದ 500 ಒಳಗೆ, 469 ಏನೋ ಅಂತ ಅನ್ಸುತ್ತೆ. ವೈಟು ಮತ್ತೆ ಬ್ಲ್ಯಾಕು ಪರ್ಪಲ್ ಎಲ್ಲ ಇತ್ತು. ನಾನು ತಗೊಂಡಿರೋ ಸೈಜು ಎಸ್. ಆಕ್ಚುಲಿ ಎಕ್ಸೆಸ್ ಇದ್ರೆ ಇನ್ನೂ ಫಿಟ್ ಆಗ್ತಾ ಇತ್ತು ಅಂತ ಅನ್ಸುತ್ತೆ. ನಾನು ಸ್ವಲ್ಪ ಆಲ್ಟ್ರು ಮಾಡ್ಬೇಕೇನೋ ಅಂತ ಅನಿಸ್ತಾ ಇದೆ. ಬಟ್ ಇದಕ್ಕೂ ಕೂಡ ಬೆಲ್ಟ್ ಹಾಕೋಬಹುದು. ಬೆಲ್ಟ್ ಹಾಕಿದ್ರೆ ಸ್ವಲ್ಪ ಆಲ್ಟ್ರು ಮಾಡಬೇಕು ಆ ಥರದ್ದೆಲ್ಲ ಏನೂ ಇರಲ್ಲ. ಬೆಲ್ಟ್ ಹಾಕಿದ್ರೆ ಮ್ಯಾಕ್ಸಿ ಡ್ರೆಸ್ ಲುಕ್ಕೇ ಒಂಥರ ಡಿಫ್ರೆಂಟ್ ಆಗಿ ಚೇಂಜ್ ಆಗಿಬಿಡುತ್ತೆ. ಸೊ ಬೆಲ್ಟ್ ಹಾಕಿರೋದನ್ನು ಕೂಡ ಫುಲ್ ವಿಡಿಯೋ ಪಕ್ಕದಲ್ಲಿ ಇದೆ, ನೀವು ನೋಡ್ಬೋದು. ಸೊ ಇದ್ರದ್ದು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ ಬನ್ನಿ. ನನಗೆ ಅಫೋರ್ಡಬಲ್ ಅನ್ಸಿದ್ರೆ ಮಾತ್ರ ನನ್ನ ಡ್ರೆಸ್ಗಳನ್ನ ನಿಮಗೆ ರೆಕಮೆಂಡ್ ಮಾಡೋದು. ಮತ್ತೆ ಕ್ವಾಲಿಟಿ ಕೂಡ ಚೆನ್ನಾಗಿರ್ಬೇಕು, ಆವಾಗ ಮಾತ್ರ ನಾನು ನಿಮಗೆ ತೋರಿಸೋದು. ಬಿಕಾಸ್ ನಾನು ಹಾಕ್ದಾಗ ನೀವೆಲ್ಲರೂ ಕೇಳ್ತಾ ಇರ್ತೀರಾ ಎಲ್ಲಿ ತಗೊಂಡ್ರಿ ಏನು, ನಾನು ತಗೋಬೇಕು ಲಿಂಕ್ ಕಳಿಸಿ ಅಂತ. ಸೊ ಅದಕ್ಕೋಸ್ಕರ ನಾನು ತಗೊಂಡಾಗ ವಿಡಿಯೋಸ್ ಎಲ್ಲಾನು ಮಾಡಿ ಈ ಥರ ಪೋಸ್ಟ್ ಮಾಡ್ತೀನಿ ಅಷ್ಟೇ. ಇದು ಡ್ರೆಸ್ ನಂಬರ್ 3. ಈ ಕಲರ್ ನನ್ನ ಹತ್ರ ಯಾವುದು ಡ್ರೆಸ್ ಇರಲಿಲ್ಲ. ಒಂಥರ ಲ್ಯಾವೆಂಡರ್ ಕಲರ್ ಅಲ್ಲ, ಪರ್ಪಲ್ಲು ಅಲ್ಲ ಲ್ಯಾವೆಂಡರು ಅಲ್ಲ, ಮಿಕ್ಸ್ ಅಲ್ಲಿ ಇದೆ. ಇಲ್ಲಿ ಎಲಾಸ್ಟಿಕ್ ಇದೆ. ನಾನು ತಗೊಂಡಿರೋ ಸೈಜು ಎಸ್. ಇದರಲ್ಲೂ ಕೂಡ ಕಲರ್ಸ್ ಆಪ್ಷನ್ಸ್ ಇತ್ತು. ಈ ಡ್ರೆಸ್ಸು ತುಂಬಾ ಅಂದ್ರೆ ತುಂಬಾ ಜನ ತಗೊಂಡಿದ್ದಾರೆ. ನನಗೆ ಗೊತ್ತಿರೋ ಹಾಗೆ ನಾನು ತುಂಬಾ ಜನದ ಹತ್ರ ನೋಡಿದ್ದೀನಿ. ಮತ್ತೆ ನಾನು ತಗೊಂಡಾಗ್ಲೂ ಅಷ್ಟೇ ರಿವ್ಯೂಸ್ನ ನೋಡಿ ನಾನು ಆ್ಯಕ್ಚುಲಿ ಯಾವಾಗಲೂ ಬೈ ಮಾಡೋದು. ಸೊ ರಿವ್ಯೂಸಲ್ಲೂ ಕೂಡ ಅಷ್ಟೇ ತುಂಬಾ ಜನ ಇದನ್ನ ವೇರ್ ಮಾಡಿರೋದು ನೋಡಿದೆ. ಅದರಲ್ಲೂ ಕೂಡ ಅದು ನೋಡಿ ನಂಗೆ ತುಂಬಾನೇ ಇಷ್ಟ ಆಯಿತು ಈ ಡ್ರೆಸ್ಸು. ಪಕ್ಕದಲ್ಲಿ ಫುಲ್ ವಿಡಿಯೋ ಹಾಕ್ತಾ ಇದ್ದೀನಿ, ನೀವು ನೋಡ್ಬೋದು. ಆ್ಯಕ್ಚುಲಿ ಇವತ್ತು ಒಂದು ಫಂಕ್ಷನ್ ಇದೆ, ಈವ್ನಿಂಗು ಬರ್ಡೇ ಪಾರ್ಟಿ. ಅದಕ್ಕೆ ನಾನು ಇದನ್ನೇ ಹಾಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದೆಲ್ಲ ಮ್ಯಾಕ್ಸಿ ಡ್ರೆಸ್ಸಲ್ಲೂ ಯಾವ್ದು ಹಾಕೊಂಡು ಹೋಗೋಣ ಅಂತ ಅನಿಸ್ತಾ ಇದೆ. ಬಟ್ ವಿಡಿಯೋ ಮಾಡಬೇಕಾದ್ರೆ ನನಗೆ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯೇನೋ ಅಂತ ಅನಿಸ್ತಾ ಇದೆ. ಇದಕ್ಕೆ ಆ್ಯಕ್ಚುಲಿ ಬೆಲ್ಟ್ ಅವಶ್ಯಕತೆನೇ ಇಲ್ಲ, ಬಿಕಾಸ್ ಎಲಾಸ್ಟಿಕ್ ಇದೆಯಲ್ಲ, ಹಂಗಾಗಿ
ಹೊಟ್ಟೆ ಇನ್ನೊಂದು ಚೂರಿದೆ, ಅದು ಕರಗಿಸ್ಬೇಕು. ಈ ಥರ ಎಲಾಸ್ಟಿಕ್ ಹಾಕ್ತಾ ಗೊತ್ತಾಗುತ್ತೆ ಹೊಟ್ಟೆ ಇದೆಯೋ ಇಲ್ವೋ ಅಂತ ಅಂದ್ಬಿಟ್ಟು. ಸೊ ಇದಕ್ಕೂ ಬೆಲ್ಟ್ ಹಾಕಿ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ಆ್ಯಕ್ಚುಲಿ ಇನ್ನೂ ದೊಡ್ಡ ದೊಡ್ಡ ಬೆಲ್ಟ್ಸ್ ಬರುತ್ತಲ್ಲ, ಇಷ್ಟಿಷ್ಟು ಅಗಲ ಇರೋದು, ಆ ಥರದ್ದು ನಾನು ಒಂದು ಬೈ ಮಾಡಬೇಕು. ಆ್ಯಕ್ಚುಲಿ ಅದು ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಡ್ರೆಸ್ಸಿಗೆಲ್ಲ. ಸೊ ಬೆಲ್ಟ್ ಹಾಕಿದ್ರೂ ಕೂಡ ಇದು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಆ್ಯಕ್ಚುಲಿ ಇದು ನಂಗೆ ಲೂಸ್ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ಈ ಸ್ಲೀವ್ಸ್ನ ನೋಡಿ. ಆ್ಯಕ್ಚುಲಿ ಇದು ಬಟರ್ಫ್ಲೈ ಸ್ಲೀವ್ಸು. ಡ್ರೆಸ್ ಹಾಕಿದ್ಮೇಲೆ ಪರ್ಫೆಕ್ಟ್ ಆಗಿದೆ ಫಿಟ್ಟಿಂಗು. ಇದರಲ್ಲಿ ಎಕ್ಸೆಸ್ ಖಾಲಿ ಆಗಿತ್ತು ಅಂತ ಅಂದ್ಬಿಟ್ಟು ಎಸ್ ತರಿಸ್ದೆ, ಬಟ್ ಎಸ್ಸೇ ನಂಗೆ ಪರ್ಫೆಕ್ಟ್ ಆಗ್ತಾ ಇದೆ. ಸೊ ಇವಾಗ ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ ಬನ್ನಿ. ಟೈಮ್ ಇಲ್ಲ, ಪಾಪ ಎದ್ದೇಳಷ್ಟೊತ್ತಿಗೆ ವಿಡಿಯೋನ ಮುಗಿಸ್ಬೇಕು, ಹಾಗಾಗಿ. ಮತ್ತು ಇಲ್ಲಿ ಸ್ಲೀವ್ಸು ಈ ಥರ ಇದೆ, ಹಿಂಗೂ ಮಾಡ್ಕೋಬೋದು. ಇದ್ರ ಪ್ರೈಸ್ ಕೂಡ ಏನೋ ಅಷ್ಟೇ 450 500 ಒಳಗೆ, 460 ಏನೋ ಮರ್ತೋಗಿದೆ, ಅದಕ್ಕೆ 450 500 ಒಳಗೆ. ನಾನು ತೋರಿಸ್ತಿರೋ ಡ್ರೆಸ್ ಎಲ್ಲ ಇವತ್ತು 500 ಒಳಗೇನೆ ಇರೋದು. ತುಂಬಾ ವರ್ತಿದೆ ಇದೆಲ್ಲ ಡ್ರೆಸ್ಸು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಪಕ್ಕದಲ್ಲೆಲ್ಲ ವಿಡಿಯೋ ಫುಲ್ ನೀವು ನೋಡ್ತಾ ಇದ್ದೀರಲ್ವಾ, ಅದರಲ್ಲಿ ನೀವು ಫುಲ್ ವಿಡಿಯೋ ಹೇಗಿದೆ, ಎಷ್ಟು ಲೆಂತ್ ಇದೆ ಅಂತೆಲ್ಲ ನೀವು ನೋಡ್ಬೋದು. ಆ್ಯಕ್ಚುಲಿ ನಾನು 5 ಫೀಟ್ ಇರೋದ್ರಿಂದ ನನಗೆ ಡ್ರೆಸ್ಗಳೆಲ್ಲ ಸ್ವಲ್ಪ ಲೆಂತ್ ಜಾಸ್ತಿನೇ ಅಂತಾನೆ ಅನಿಸುತ್ತೆ. ಬಟ್ ಕರೆಕ್ಟ್ ಹೈಟ್ ಇರ್ತಾರಲ್ಲ 5.3 5.5 ಅವರಿಗೆಲ್ಲ ಈ ಮ್ಯಾಕ್ಸಿ ಡ್ರೆಸ್ಗಳೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನೊಂದು 2 ಇಂಚ್ ಕೊಟ್ಬಿಟ್ಟಿದ್ದಿದ್ರೆ ದೇವರು ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ, ಹೀಲ್ಸ್ ಹಾಕೊಂಡ್ರೆ ಆಯಿತು. ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ ಬನ್ನಿ. ಇದು ನೆಕ್ಸ್ಟ್ ಡ್ರೆಸ್ಸು. ಇದರಲ್ಲಿ ಕಲರ್ಸ್ ಆಪ್ಷನ್ಸ್ ತುಂಬಾ ಇತ್ತು. ನನಗೆ ಲ್ಯಾವೆಂಡರ್ ಕಲರ್ ಇಷ್ಟ ಆಯಿತು ಅಂದ್ಬಿಟ್ಟು ತಗೊಂಡೆ. ಈ ಕಲರ್ ನನ್ನ ಹತ್ರ ಇರಲಿಲ್ಲ ಅಂತ. ಇಲ್ಲಿ ಸ್ವಲ್ಪ ಓಪನ್ ಇದೆ, ಮತ್ತು ಬಟರ್ಫ್ಲೈ ಸ್ಲೀವ್ಸು, ಮತ್ತು ಇದು ಫುಲ್ ಲೆಂತ್ ಡ್ರೆಸ್ಸು. ನನ್ನ ಪಕ್ಕದಲ್ಲಿ ವಿಡಿಯೋ ಹಾಕ್ತಾ ಇದ್ದೀನಿ, ನೀವು ನೋಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಆ್ಯಕ್ಚುಲಿ ನಾನು ಒಳಗೆ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಸ್ವಲ್ಪ ಬೆಳಕಿಗೆ ಕಲರ್ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಇದು ಬಿಸಿಲಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮಗೆ ನೀಟಾಗಿ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನನ್ನ ಪಕ್ಕದಲ್ಲಿ ವಿಡಿಯೋ ಹಾಕ್ತಾ ಇರೋದು. ಇದ್ರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇದ್ರ ಪ್ರೈಸ್ ಕೂಡ 450 500 ಒಳಗೆ. ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಇದಕ್ಕೆ ಬೆಲ್ಟ್ ಹಾಕಿದ್ರೆ ಅಷ್ಟು ಚೆನ್ನಾಗಲ್ಲ, ಯಾಕಂದರೆ ಇಲ್ಲಿ ಓಪನ್ ಉಂಟಲ್ಲ, ಹಾಗಾಗಿ. ನೋಡೋಣ ಹೆಂಗೆ ಕಾಣುತ್ತೆ. ಈ ಥರ ಬೆಲ್ಟ್ಸ್ ಅಂತೂ ತುಂಬಾ ಯೂಸ್ ಆಗುತ್ತೆ. ಎಲ್ಲ ಥರ ಡ್ರೆಸ್ಸಿಗೂ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಬೆಲ್ಟ್ಸು. ಸೊ ಬೆಲ್ಟ್ ಹಾಕಿದ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಹಂಗೇನಿದಾಗಿ ಕಾಣಿಸ್ತಾ ಇಲ್ಲ. ಬಟ್ ಬೆಲ್ಟ್ಗಿಂತ ಹಂಗೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಪಕ್ಕದಲ್ಲಿ ವಿಡಿಯೋ ಹಾಕಿದ್ದೀನಿ ನೋಡಿ ಫುಲ್. ಸೊ ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ ಬನ್ನಿ. ನನಗಂತೂ ಹಾಕ್ತಾ ಒಂದಕ್ಕಿಂತ ಒಂದು ಇಷ್ಟ ಆಗ್ತಾ ಇದೆ. ನನಗೆ ಇದು ತುಂಬಾ ಇಷ್ಟ ಆಯಿತು. ಕ್ವಾಲಿಟಿ ಮತ್ತು ಸ್ಲೀವ್ಸು ಮತ್ತು ಬ್ಯಾಕ್ ಸೈಡು ಟೈಯಿಂಗು ಎಲ್ಲ ತುಂಬಾ ಇಷ್ಟ ಆಯಿತು. ನನಗೆ ನಾರ್ಮಲಾಗಿ ಈ ಥರ ಡ್ರೆಸ್ಸಸ್ ಅಂತ ಅಂದರೆ ತುಂಬಾ ಇಷ್ಟ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಮತ್ತು ಫಿಟ್ಟಿಂಗ್ ಕೂಡ ಅಷ್ಟೇ. ನಾನು ತಗೊಂಡಿರೋ ಸೈಜು ಎಸ್ಸು. ಒಂಥರ ಕಂಫರ್ಟಾಗಿದೆ. ಸೊ ಇದ್ರದ್ದು ಫುಲ್ ವಿಡಿಯೋ ನನ್ನ ಸೈಡಲ್ಲಿ ಹಾಕ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ನನಗೆ ಬ್ಲ್ಯಾಕ್ ಕಲರ್ ಇಷ್ಟ, ವೈಟ್ ಕಲರ್ ಇಷ್ಟ, 2 ಕಲರು ತುಂಬಾ ಇಷ್ಟ. ಬಟ್ ವೈಟ್ ಕಲರ್ ಹೆಂಗೆ ಅಂತಂದರೆ ಟ್ರಾನ್ಸ್ಪರೆಂಟ್ ಇರಬಾರ್ದು, ನೀಟಾಗಿ ಕ್ಲಾತ್ ಚೆನ್ನಾಗಿದ್ರೆ ವೈಟ್ ಕಲರ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಇದು ಸ್ಲೀವ್ಸ್ ಕೂಡ ಅಷ್ಟೇ, ಸಖತ್ತಾಗಿದೆ ಸ್ಲೀವ್ಸು. ಈ ಥರ ಸ್ಲೀವ್ಸ್ ಇದ್ದರೆ ನಾನು ಸ್ವಲ್ಪ ದಪ್ಪು ಕಾಣಿಸ್ತೀನಿ, ಅದಕ್ಕೆ ನನಗೆ ಈ ಥರ ಸ್ಲೀವ್ಸ್ ಅಂದರೆ ಇಷ್ಟ. ಮತ್ತು ಲೆಂತು ಮತ್ತು ಕೆಳಗಡೆ ಒಂದು ಫ್ಲೇರ್ಸ್ ಥರ ಬಂದಿದೆ ಅಟ್ಯಾಚು, ಅದು ತುಂಬಾ ಇಷ್ಟ ಆಯಿತು. ಈ ಥರ ಡ್ರೆಸ್ಗಳಿಗೆಲ್ಲ ಬೆಲ್ಟ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಸೊ ಹಾಗಾಗಿ ನಾನು ಹಾಕಿಲ್ಲ. ಇದು ಟೈಯಿಂಗ್. ತುಂಬ ಜನ ಕೇಳ್ತಾ ಇರ್ತೀರಾ ಈ ಥರ ಬ್ಯಾಕ್ಲೆಸ್ ಎಲ್ಲ ಹಾಕಿದಾಗ ಇನ್ನರ್ಸ್ ಯಾವ ರೀತಿ ಯೂಸ್ ಮಾಡ್ತೀರಾ, ಯಾವ ಥರದ್ದು ಯೂಸ್ ಮಾಡ್ತೀರಾ ಅಂತ. ಬ್ಯಾಕ್ ಸ್ಟ್ರ್ಯಾಪು ಟ್ರಾನ್ಸ್ಪರೆಂಟ್ ಇರೋದು ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ತೀನಿ ನಾನು. ಮತ್ತು ಇಲ್ಲಿನೂ ಸ್ಟ್ರ್ಯಾಪು ಏನು ಟ್ರಾನ್ಸ್ಪರೆಂಟ್ ಇರುತ್ತಲ್ಲ, ಆ ಥರದ್ದು ಯೂಸ್ ಮಾಡ್ತೀನಿ. ಚೇಂಜ್ ಮಾಡೋಕ್ಕೆ ಮನಸ್ಸೇ ಇಲ್ಲ. ಸೊ ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ ಬನ್ನಿ. ಇದು ಲಾಸ್ಟ್ ಡ್ರೆಸ್. ಈ ಸಲ ನಾನು ಆಲ್ಮೋಸ್ಟ್ ಪರ್ಪಲ್, ಲ್ಯಾವೆಂಡರ್ ಈ ಥರ 3 ಡ್ರೆಸ್ಸು ಆಲ್ಮೋಸ್ಟ್ ಒಂದು ಸ್ವಲ್ಪ ಸಿಮಿಲರೇ ಇದೆ. ಇದು ಕೂಡ ಅಷ್ಟೇ ಚೆನ್ನಾಗಿದೆ ಡ್ರೆಸ್ಸು. ಸ್ವಲ್ಪ ಹೈ ನೆಕ್ ಥರ ಇದೆ.
ಇದರಲ್ಲಿ ಏನಿದು ಫುಲ್ ಪ್ಲೇನ್ ಒಂದೇ ಥರ ಇದೆ ಅಂತ ನೋಡ್ತಾ ಇದ್ದೀರಾ, ಇಲ್ಲ ಬ್ಯಾಕಲ್ಲಿ ಫುಲ್ ಬ್ಯಾಕ್ಲೆಸ್ಸು ಇದು. ಈ ಥರ ಇದ್ರೆ ನನಗೆ ಇಷ್ಟ ಆಗುತ್ತೆ. ಈ ಥರ ಬ್ಯಾಕ್ಲೆಸ್ ಎಲ್ಲ ನಂಗೆ ತುಂಬಾ ಇಷ್ಟ. ಎಕ್ಸ್ಪೋಸ್ ಅಂತ ಅಲ್ಲ, ಏನೋ ಒಂಥರ ನಾನು ಮಂಡಿಯಿಂದ ಮೇಲೆ ಶಾರ್ಟ್ ಡ್ರೆಸ್ಸಸ್ ಎಲ್ಲ ಹಾಕಲ್ಲ, ಮಂಡಿಯಿಂದ ಕೆಳಗೇನೆ ಡ್ರೆಸ್ ಹಾಕೋದು. ಬಟ್ ಈ ಥರ ಬ್ಯಾಕ್ಲೆಸ್ ಸ್ವಲ್ಪ ಇಷ್ಟ ಆಗುತ್ತೆ ನನಗೆ. ಫುಲ್ ಬ್ಯಾಕ್ಲೆಸ್ ಅಂತ ಅಲ್ಲ, ಈ ಥರ ಬ್ಯಾಕಲ್ಲಿ ಈ ಥರ ಟೈಯಿಂಗ್ ಇರೋದು ಆ ಥರದ್ದೆಲ್ಲ ನನಗೆ ಇಷ್ಟ ಆಗುತ್ತೆ. ಈ ಥರ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸ್ಕೊತಾರಪ್ಪ, ಅದರಲ್ಲೂ ಬ್ಯಾಕ್ಲೆಸ್ಸು ಎಷ್ಟೊಂದಿರುತ್ತೆ, ಅದನ್ನೆಲ್ಲ ಏನೂ ಅನ್ನಲ್ಲ. ಬಟ್ ಡ್ರೆಸ್ಸಲ್ಲಿ ಸ್ವಲ್ಪ ಬ್ಯಾಕ್ ಜಾಸ್ತಿ ಓಪನ್ ಇದ್ದರೆ ಎಕ್ಸ್ಪೋಸ್ ಮಾಡ್ತಾರೆ ಅಂತೆಲ್ಲ ಅಂತಾರೆ. ಅದು ಏನಕ್ಕೆ ಅಂತ ನಂಗಂತೂ ಗೊತ್ತಿಲ್ಲ. ಈ ಡ್ರೆಸ್ಸು ಕೂಡ ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ. ಪ್ರೈಸು 450 500 ಒಳಗೇನೆ. ಇನ್ನೊಂದ್ಸಲ ತೋರಿಸ್ತೀನಿ. ಇಲ್ಲಿ ಟೈಯಿಂಗ್ ಇದೆ, ಇದನ್ನು ಬೇಕಾದರೆ ನೀವು ಎಷ್ಟು ಹತ್ರ ಬೇಕು ಇಲ್ಲಿ ಕಾಣಿಸ್ಬಾರ್ದು ಆ ಥರ ರೀತಿನೂ ಈ ಥರ ಹಿಂಗೆ ಕ್ಲೋಸ್ ಮಾಡಿ ಟೈಯಿಂಗ್ ಮಾಡ್ಕೊಳ್ಬೋದು. ಮತ್ತು ನೆಕ್ ಕೂಡ ಅಷ್ಟೇ, ನಿಮ್ಗೆ ಏನಾದರೂ ಇಲ್ಲಿ ಟೈಟ್ ಆಗ್ತಾ ಇದೆ ಅಂತ ಅನಿಸಿದ್ರೆ ಇಲ್ಲಿ ಇದನ್ನು ಕ್ಲೋಸಾಗಿ ಎಳೆದ್ಬಿಟ್ಟು ನೀವು ಟೈಟ್ ಮಾಡಿಕೊಂಡು ಹಾಕೊಳ್ಬೋದು. ನಾನು ಇದನ್ನ ಎಸ್ ಸೈಜ್ ಆರ್ಡರ್ ಮಾಡಿರೋದು. ಆ್ಯಕ್ಚುಲಿ ಇದರಲ್ಲಿ ಎಕ್ಸೆಸ್ ಇರಲಿಲ್ಲ, ಎಕ್ಸೆಸ್ನೇ ನಾನು ಎಲ್ಲದರಲ್ಲೂ ಹುಡುಕ್ತಾ ಇರ್ತೀನಿ. ಬಟ್ ಈ ಸಲ ಆರ್ಡರ್ ಮಾಡಿರೋದು ಎಲ್ಲದು ಎಸ್ ಸೈಜು, ಯಾಕಂದರೆ ನನಗೆ ಎಕ್ಸೆಸ್ ಸಿಕ್ಕಲಿಲ್ಲ. ಬಟ್ ಎಸ್ ಮಾಡಿದ್ದು ಒಳ್ಳೇದಾಯಿತು ಅಂತ ಅನಿಸ್ತಿದೆ. ನಾನು ಲೂಸ್ ಆಗುತ್ತೇನೋ ಅಂತ ಅಂದ್ಕೊತಿದ್ದೆ, ರಿಟರ್ನ್ ಮಾಡಬೇಕಾಗುತ್ತೇನೋ ಅಂತ. ಬಟ್ ಎಲ್ಲ ಪರ್ಫೆಕ್ಟ್ ಆಗಿದೆ. ನಾನು ಪಕ್ಕದಲ್ಲಿ ವಿಡಿಯೋ ಹಾಕ್ತಾಯಿದ್ದೀನಿ ಅವಾಗಿಂದ, ನೀವು ಅದರಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಈ ಡ್ರೆಸ್ ಅಂತ. ಮೆಟೀರಿಯಲ್ ಕೂಡ ಅಷ್ಟೇ, ಎಲ್ಲದ್ರದ್ದು ತುಂಬಾ ಚೆನ್ನಾಗಿದೆ. ಬಟ್ ಇದನ್ನು ತೋರಿಸಿದ್ನಲ್ಲ, ಇದು ಯಾಕೋ ಚೆನ್ನಾಗಿದೆ, ಬಟ್ ನನಗೆ ತುಂಬ ಲೆಂತ್ ಜಾಸ್ತಿ ಅಂತ ಅನಿಸ್ತು ನನಗೆ. ಬಟ್ ಹೈಟ್ ಇರೋರಿಗೆ ಮಾತ್ರ ಇದು ಚೆನ್ನಾಗಿ ಕಾಣಿಸ್ಬೋದೇನೋ. ನೀವೇನಾದರೂ ಬೈ ಮಾಡಬೇಕು ಅಂತ ಅಂದರೆ ಇದೊಂದನ್ನು ಬಿಟ್ಟು ಬೇರೆದನ್ನು ಬೈ ಮಾಡಿ, ಯಾಕಂದರೆ ಇದು ನನಗೆ ಲೂಸ್ ಆಯಿತು. ಮತ್ತು ಲೆಂತ್ ಕೂಡ ತುಂಬಾ ಜಾಸ್ತಿ ಆಯಿತು. ಇದು ಎಸ್ ಸೈಜು, ಇದರಲ್ಲಿ ಎಕ್ಸೆಸ್ ಇರಲಿಲ್ಲ. ಎಕ್ಸೆಸ್ ಇದ್ದರೆ ನನಗೆ ಪರ್ಫೆಕ್ಟ್ ಆಗೋದು ಅಂತ ಅನಿಸುತ್ತೆ. ಬಟ್ ಲೆಂತ್ ಕೂಡ ಅಷ್ಟೇ ತುಂಬಾ ಉದ್ದ ಇದೆ. ನಾನು ಹೀಲ್ಸ್ ಹಾಕ್ಕೊಂಡ್ರು ತುಂಬ ಲೆಂತ್ ಅಂತ ಅನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗೂ ಗೊತ್ತಾಗಲಿ ಅಂತ ಅಂದ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲದ್ರದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮಲ್ಲೂ ನೀವು ನನ್ನ ಫಾಲೋ ಮಾಡ್ತಾಯಿದ್ರೆ ಅದರಲ್ಲೂ ಕೂಡ ನಾನು ರೀಲ್ಸ್ ಮಾಡ್ತೀನಿ ಈ ಡ್ರೆಸ್ದೆಲ್ಲ. ಸೊ ಅದರಲ್ಲಿ ನೀವು ಕಮೆಂಟಲ್ಲಿ ಲಿಂಕ್ ಅಂತ ಟೈಪ್ ಮಾಡಿದ್ರೆ ನಿಮ್ಮ ಮೆಸೇಜಿಗೆ ಡೈರೆಕ್ಟು ಇದ್ರದ್ದೆಲ್ಲದು ಲಿಂಕ್ ಬರುತ್ತೆ, ನೀವು ಆರಾಮಾಗಿ ಬೈ ಮಾಡ್ಬೋದು. ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಎಲ್ಲದ್ರದ್ದು ಲಿಂಕು. ಮತ್ತು ಬೆಲ್ಟ್ಸ್ದು ಕೂಡ ಅಷ್ಟೇ, ನಿಮಗೆ ಬೇಕು ಅಂದರೆ ನಾನು ಇದೇ ಥರದ್ದು ಯಾವುದಾದ್ರೂ ನೋಡಿಬಿಟ್ಟು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇದಕ್ಕೆಲ್ಲ ಮ್ಯಾಚ್ ಆಗೋ ರೀತಿ ಬೆಲ್ಟ್ಸ್ಗಳನ್ನ. ಫ್ರೀ ಶಾಪಿಂಗ್ ಇದಕ್ಕೂ ಕೂಡ ಬೆಲ್ಟ್ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಹಿಂದೆ ಟೈಯಿಂಗ್ ಇರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಟೈಯಿಂಗ್ ಇದ್ದಾಗ ಅದು ಕಾಣೋದೇ ಇಲ್ಲ ಟೈ ಮಾಡಿರೋದು. ಸೊ ಹಾಗಾಗಿ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.